ಸತತ ಮಾರ್ಗಣೆ ಸಿದ್ಧಿಯಂತಿರಲಿ ಮಾರ್ಗಣೆಯೇ ಗತಿ ಮನುಜ ಲೋಕಕ್ಕೆ ಜಗದ ಜೀವವದು ಕೃತ ಕಾಮರೆಲ್ಲರಾದೊಡೆ ಕೃತ್ಯ ಉಳಿಯದೊಡೆ ಕಥೆ ಮುಗಿಯುವುದಲ ಜಗಕ್ಕೆ ಮಂಕುತಿಮ್ಮ. ಈ ಸರ್ವಹಿತ ಸರ್ವ ಸುಖದ ವಿಚಾರವನ್ನು ಹೇಳ್ತಾ ಇದ್ದಾರಲ್ಲ, ಅದನ್ನೇ ಮುಂದುವರಿಸ್ತಾ ಇದ್ದಾರೆ. ಮುಂಚೆ ಎಲ್ಲ ತಗೊಂಡಂತಹ ಉದಾಹರಣೆ ಪ್ರಕಾರ ಈಗ ರಾವಣ ಅಕಸ್ಮಾತ್ ಅವನು ಇದ್ದಂಥ ರೀತಿಯಲ್ಲಿ ಅಂದರೆ ನನಗೆ ಇದರಲ್ಲೇ ಸುಖ ಇದೆ ಮತ್ತು ಸೀತೆ ಮೇಲೆ ಆಸೆ ಪಡೋದು ಬೇಡ, ಈ ರೀತಿಯೆಲ್ಲ ಅವನು ಯೋಚನೆ ಮಾಡಿದ್ದಿದ್ರೆ ರಾಮ ನಮಗೆಲ್ಲ ಧರ್ಮದ ಪಾಠ ಏನು ಅಂತ ಪಾಠ ಮಾಡೋಕ್ಕಾಗ್ತಿತ್ತಾ? ಇಲ್ಲ. ಅಥವಾ ದುರ್ಯೋಧನ ಪಾಂಡವರಿಗೆ 5 ಹಳ್ಳಿ ತಾನೆ 5 ಹಳ್ಳಿ ಕೊಟ್ಬಿಟ್ರಾಯ್ತು ಅಂತ ಇದ್ದಿದ್ರೆ ನಮಗೆ ಮಹಾಭಾರತದ ಯುದ್ಧ ಆಗ್ತಾ ಇತ್ತಾ? ಅಥವಾ ಭಗವದ್ಗೀತೆ ಶ್ಲೋಕಗಳು ಸಿಗ್ತಾ ಇತ್ತಾ? ಇಲ್ಲ. ಸೊ ಈ ಯಾರು ಕೂಡ ಈ ನನಗೆ ಎಲ್ಲದೂ ಸಿಕ್ಬಿಟ್ಟಿದೆ, ನನ್ನ ಆಸೆ ಪೂರೈಸ್ಬಿಟ್ಟಿದೆ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ. ಆ ರೀತಿ ಕೂಡದೇ ಇರೋದ್ರಿಂದನೇ ಈ ಜಗತ್ತು ಒಂದು ರೀತಿಯ ಚಲನದಲ್ಲಿದೆ. ಅಕಸ್ಮಾತ್ ಕೂತ್ಬಿಟ್ರೆ ನಂದೆಲ್ಲ ಆಸೆಗಳು ಪೂರೈಸ್ಬಿಡ್ತು ಅಂತಂದರೆ ಹುಡುಕಾಟ ಆಗೋದು ಯಾವಾಗ ಎಲ್ರಿಗೂ ಹಿತ ಎಲ್ರಿಗೂ ಸುಖ ಸಿಕ್ಕಿರಲ್ವೋ ಆಗ್ಲೇ ಅದನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋ ಹುಡುಕಾಟದಲ್ಲಿ ನಾವು ಜಗತ್ತಿನಲ್ಲಿ ಹೊಸ ಹೊಸ ವಿಚಾರಗಳನ್ನೆಲ್ಲ ಮಂಥನ ಮಾಡ್ಬೋದು. ಇದರಿಂದನೇ ಆಗೋದು, ಇದೇನೇ ಅಂದರೆ ಜಗದ ಒಂದು ಚಲನೆಗೆ ಒಂದು ಸೂತ್ರ ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು. ಸತ್ಯ ಅಲ್ವಾ? ಖಂಡಿತ. ನಮಸ್ಕಾರಗಳು.